ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಿಗ್ಗಿನ ತಿಂಡಿ ಉಪ್ಪಿಟ್ಟು. ಅದು ನಾನು ಎಲ್ಲರಿಗೂ ಗೊತ್ತಿದ್ದೆಲ್ಲ, ಹಾಗಾಗಿ ತೋರಿಸ್ತಾ ಇಲ್ಲ ರೆಸಿಪಿನ. ರೆಡಿಯಾಗಿದೆ ಉಪ್ಪಿಟ್ಟು. ತಿಂಡಿ ತಿನ್ನುವ ಬನ್ನಿ. ಇದ್ರ ಜೊತೆಗೆ ನಾನು ದೋಸೆನೂ ಹಾಕ್ತಾಯಿದ್ದೀನಿ. ನಿನ್ನೆ ನಾನು ದೋಸೆ ಮಾಡಿದ್ದೆ ಅಲ್ವಾ, ಅದೇ ಹಿಟ್ಟು ಮಿಕ್ಕಿತ್ತು. ಯಾಕಂದರೆ ನನ್ನ ಮಗಳು ತಿನ್ನೋದಿಲ್ಲ ಉಪ್ಪಿಟ್ಟು, ಈ ಶಾವಿಗೆ ಎಲ್ಲ. ಸ್ವಲ್ಪ ಜೋರು ಮಾಡಿದ್ರೆ ಯಾವತ್ತಾರು ಒಂದಿನ ತಿಂತಾಳೆ, ಒಂದೊಂದು ಸತಿ ಬೇಡ ಅಂತ ಕೂತ್ಕೊಬಿಡ್ತಾಳೆ. ಅದಕ್ಕೋಸ್ಕರ ಹಿಟ್ಟನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿ ಇಡ್ತೀನಿ ನಾನು. ಈಗ ಅವಳಿಗೋಸ್ಕರ ದೋಸೆ ತೆಗಿತಾ ಇದ್ದೀನಿ. ಒಂದು 4-5 ದೋಸೆ ಆಗ್ಬೋದು, ಅಷ್ಟೇ ಹಿಟ್ಟಿರೋದು. ಅವಳಿಗೆ ಸಾಕು. ಈ ದೋಸೆನ ತೆಗೆದು ಮುಂದಿನ ಕೆಲಸನ ಮಾಡೋಣ. ಬೆಳಗ್ಗೆ 2 ಥರದ ಟಿಫಿನ್ ಇವತ್ತು ನಮಗೆ, ಉಪ್ಪಿಟ್ಟು ಮತ್ತು ದೋಸೆ. ದೋಸೆ ರೆಡಿಯಾಗಿದೆ ನೋಡಿ. ಹಂಚಲ್ಲಿ ಸ್ವಲ್ಪ ಪಟಪಟ ಅಂತ ಮಾಡ್ಕೋಬೋದು, ಯಾಕಂದರೆ ಉರಿ ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಬೇಗ ಬೇಗ ಹಾಕ್ಕೋಬೋದು. ಇದಾಗಿದೆ. ಈಗ ಮಧ್ಯಾಹ್ನಕ್ಕೆ ನಾನು ಮೀನು ಮಾಡ್ತಾಯಿದ್ದೀನಿ. ಇದು ಮೀನು ಹತ್ತ, ಬಂಗಡೆ ಮೀನ್ದು, ಮತ್ತು ಇದು ನಂಗ್ ಮೀನ್ದು ಹತ್ತ. ನಾವು ಸಾಲ್ ಅಂತ ಕರಿತೀವಿ ಇದಕ್ಕೆ. ಎರಡಕ್ಕೂ ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಎರಡಕ್ಕೂ ಕಲಸಿಡ್ತಾ ಇದ್ದೀನಿ ಮಸಾಲಾನ. ಇಲ್ಲಿ ನೋಡಿ, ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ. ನಾವು ಇಸೋಣ ಅಂತೀವಿ. ಎಷ್ಟು ದೊಡ್ಡ ಪೀಸ್ ಇದೆ ನೋಡಿ. ಇದು ಬಂಗಡೆ ಮೀನು ಮೊಟ್ಟೆ, ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿತ್ತು ಬಂಗಡೆ ಮೀನು, ಅದನ್ನೇ ತಂದಿದ್ದಾರೆ ಇವತ್ತೆ. ಇದು ಫ್ರೈಗೋಸ್ಕರ ನಾನು ಕಲಸಿಟ್ಟಿದ್ದೀನಿ. ನಾರ್ಮಲಿ ಯಾವತ್ತಾದರೂ ಮಾಡ್ತೀನಲ್ವ, ಉಪ್ಪು, ಖಾರ, ಹುಳಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಕಲಸಿ ಮೀನಿಗೆ ಹಚ್ಚಿಟ್ರೆ ಆಯಿತು. ಇದು ಬಂಗಡೆ ಮೀನು ಹತ್ತ. ಖಾರದ ಪುಡಿ, ಉಪ್ಪು, ಹುಳಿ, ಬೆಳ್ಳುಳ್ಳಿ ಮತ್ತು ನಮ್ಮ ಕಡೆ ಜುಮ್ಮನಕಾಯಿ ಅಂತ ಸಿಗುತ್ತಲ್ಲ, ಅಷ್ಟನ್ನು ಹಾಕಿ ನೀರು ಹಾಕಿ ಕಲಸಿ ಇಟ್ಟಿದ್ದೀನಿ ನೋಡಿ. ಜುಮ್ಮನಕಾಯಿ ಹಾಕ್ತಾ ಇದ್ದೇನೆ. ಸಿಂಪಲ್ ಇದು, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸೌಟ್ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ, ಹೀಗೆ ಕಲಿಸ್ಕೊಳ್ಳಿ ಇದನ್ನು. ಇದು ನಂಗ್ ಮೀನು. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಖಾರ, ಹುಳಿ, ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಟಿದ್ದೇನೆ. ರೆಡಿ ಆಗ್ತಾ ಇದೆ. ಈಗ ನಮ್ಮ ಮನೆಯವರು ಇಸೋಣ ಫ್ರೈ ಮಾಡ್ತಾ ಇದ್ದಾರೆ. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ಸ್ವಲ್ಪ ಹೇಳಿ ಆಯಿತಾ? ನಂಗೆ ಆಮೇಲೆ ಗೊತ್ತಾದರೆ ನಾನು ಹಾಕ್ತೀನಿ. ಇವತ್ತು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಮೀನ್ಸ್ ಕೂಡ ಲೇಟಾಗಿ ತಂದಿದ್ರಿ ಇವರು, ಅದಕ್ಕೋಸ್ಕರ ಇವರೇ ಹಾಕ್ತಾಯಿದ್ದಾರೆ ಫ್ರೈನ. ಒಂದೊಂದು ಪೀಸ್ ಕೂಡ ಒಂದೊಂದು ಕೈ ಎಷ್ಟು ದಪ್ಪ ಇತ್ತು ನೋಡಿ, ಎಷ್ಟು ದೊಡ್ಡಕ್ಕಿದೆ. ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿನೇ ಈ ಸೋಣ ಮೀನಿಗೆ. ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಬಟ್ ನಂಗಷ್ಟು ಇಷ್ಟ ಆಗೋದಿಲ್ಲ ಈ ಮೀನು, ಸ್ವಲ್ಪ ದೊಡ್ಡ ಮೀನಲ್ವಾ, ಅದಕ್ಕೋಸ್ಕರ ಇದು ತಂದಾಗ ಬೇರೆ ಮೀನು ತಂದೇ ತರ್ತಾರೆ ನಮ್ಮ ಮನೆಯವರು, ಯಾಕಂದರೆ ನಾನು ತಿನ್ನೋದಿಲ್ಲ ನೋಡಿ. ಫ್ರೈ ಆಗ್ತಾ ಇದೆ ಮೀನು. ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಎರಡು ಮೂರು ಥರದ ಮೀನು ತಂದಾಗ ಸ್ವಲ್ಪ ಲೇಟಾಗಿ ಬಿಡುತ್ತೆ ಅಡುಗೆ ಮಾಡೋದಕ್ಕೆ, ಅದು ಪ್ರಿಪ್ರೇಷನ್ಗೆ ಟೈಮ್ ಹೋಗಿಬಿಡುತ್ತೆ ನೋಡಿ. ಫ್ರೈ ಆಗ್ತಾ ಇದೆ. ನಿಮ್ಮ ತೆಂಗಿನ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿನೇ ಬರುತ್ತೆ. ಇದು ನಾರ್ಮಲ್ ಎಣ್ಣೆನೇ ಹಾಕ್ತಾಯಿದ್ದೀವಿ ನಾವು. ತಂದ್ರಂತೂ ಬೇಗನೆ ಖಾಲಿ ಆಗಿಬಿಡುತ್ತೆ ತೆಂಗಿನ ಎಣ್ಣೆ. ಇದು ನೋಡಿ, ಬಂಗಡೆ ಮೀನು ಹತ್ತ ಕೂಡ ರೆಡಿಯಾಗಿದೆ. ಇವತ್ತಿನ ರೆಸಿಪಿ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು, ಟೇಸ್ಟಿಯಾಗಿದೆಯಾ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.